ಕಚೇರಿಯಲ್ಲಿ ಕೃಷಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿರುವಂತಹ ಕೃಷಿ ಕಚೇರಿ ಹನೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿರುವಂತಹ ಕೃಷಿ ಕಚೇರಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಜೂನ್ 8ರಂದು ಸಭೆ ನಡೆಯುತ್ತಿದ್ದ ವೇಳೆ ನಡೆದಿದ್ದಂತಹ ಹೈಡ್ರಾಮಾ ಇದು. ಅಧಿಕಾರಿ ನಾಗೇಂದ್ರ ಅವರ ಮೇಲೆ ಚೇತನ್ ಎಂಬಾತ ಹಲ್ಲೆಯನ್ನು ಮಾಡಲು ಯತ್ನಿಸಿದ್ದ. ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗೆ ಬೆದರಿಕೆ ಕೂಡ ಹಾಕಲಾಗಿತ್ತು. ಇನ್ನು ಚೇತನ್ ಕುಮಾರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಕೃಷಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತಹ ಒಂದು ಆರೋಪ ಕೇಳಿಬಂದಿದೆ. ಚಾಮರಾಜನಗರದಲ್ಲಿ ಕೃಷಿ ಕಚೇರಿಯಲ್ಲಿ ಕೃಷಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಇದು. ಈ ಸಂಬಂಧ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚೇತನ್ ಕುಮಾರ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು, ಬೆದರಿಕೆ ಹಾಕಿದದ್ದು ಮತ್ತು ಹಲ್ಲೆಯನ್ನು ನಡೆಸಿರುವಂಥ ಒಂದು ಗಂಭೀರ ಆರೋಪ. ಸಿಸಿಟಿವಿಯ ಫುಟೇಜಲ್ಲಿ ಕೂಡ ಸರಿಯಾಗಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಸಾಮಾನ್ಯವಾಗಿ ನೋಡಿ, ಅಲ್ಲಿ ಸರ್ಕಾರಿ ನೌಕರರ ಮೇಲಿನ ಹಲ್ಲೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ತೆಗೆದುಕೊಳ್ಳುವಂಥ ಕ್ರಮಗಳು ಅಥವಾ ಸೆಕ್ಷನ್ಗಳು ಅಂತ ನೋಡಿದ್ರು, ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿ ಗಾಯಗೊಳಿಸೋದು ಅಥವಾ ಹಲ್ಲೆ ಮಾಡೋದ್ರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸಾರ್ವಜನಿಕ ನೌಕರರು ತಮ್ಮ ಅಧಿಕೃತ ಕರ್ತವ್ಯವನ್ನು ನಿರ್ವಹಿಸದಂತೆ ತಡೆಯೊಡ್ಡುವುದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ಗಳ ಅಡಿ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಆ ಸಿಸಿಟಿವಿಯ ಫುಟೇಜ್ ನೋಡಿದ್ರೆ ನಾವು ಗಮನಿಸಬಹುದು, ಕೃಷಿ ಇಲಾಖೆ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸುವಂಥ ಒಂದು ಪ್ರಯತ್ನಕ್ಕೆ ಚೇತನ್ ಕುಮಾರ್ ಎಂಬಾತ ಪ್ರಯತ್ನಿಸಿದ್ದ. ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ.